ಉತ್ತಮವಾದ ಒಂದು ಫೀಲ್ಡಿಂಗ್ ಸೇರಿ ಅನ್ಬೋದು ಎಂಪ್ಲಾಯ್ಸ್ ತಂಡದ ಆಟಗಾರರಿಂದ. ತಂಡದ ಮತ್ತೆ 22 ರನ್ ಒಂದು ಹುದ್ದರಿಯ ನಷ್ಟಕ್ಕೆ. ಅಷ್ಟೇ ಉತ್ತಮವಾದ ಒಂದು ಬೌಲಿಂಗ್ ಸೇರಿದೆ. ವಾಟ್ ಎ ಕ್ಯಾಚ್! ಗಾಳಿಯಲ್ಲಿ ಹೋಗುತ್ತಿರುವ ಚೆಂಡನ್ನು ಲೀಲಾಜಾಲವಾಗಿ ಹಿಡಿದಂತ ಆಟಗಾರ. ಉತ್ತಮವಾದ ಒಂದು ಫೀಲ್ಡಿಂಗ್ ಶೈಲಿ ಕಾಣಬಹುದು ಎಂಪ್ಲಾಯ್ಸ್ ತಂಡದ ಆಟಗಾರರಿಂದ. ಉತ್ತಮವಾದ ಒಂದು ಹೊಡೆತವಾಗಿತ್ತು. ಅವರ ಸ್ಥಳ ತುಂಬ ಮತ್ತೆ ಬಡಬಡ ದಾಂಡಿಗ ಹರೀಶ್ ಸುಕುಮಾರರ ಸ್ಥಾನ ತುಂಬಲು ಮತ್ತೆ ಬಡಬಡ ದಾಂಡಿಗ ಹರೀಶ್. ಹಲವಾರು ಪಂದ್ಯಗಳನ್ನು ಆಡಿದಂತ ಅನುಭವ ಹರೀಶ್ ಅವರಿಗಿದೆ. ASPL, KPL, TPL ಎಲ್ಲಾ ಪಂದ್ಯ ಆಡಿದಂತ ಆಟಗಾರ ಹರೀಶ್. ಈಗ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಿರಬೇಕಾದ ನೋಡಬೇಕು. ಈಗ ಮತ್ತೊಮ್ಮೆ ಅನಂತನಿಗೆ ಅದೆಷ್ಟು ಖುಷಿಯಾಗಿದೆ. 2 ವಿಕೆಟ್ ಪಡೆದಂತ ಅನಂತ. ಬ್ಯಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಉತ್ತಮವಾದ ಒಂದು ಬೌಲಿಂಗ್ ಸರಿ ಕಾಣಬಹುದು ಅನಂತ್ ಅವರಿಂದ. ಯಾವ ರೀತಿ ಬ್ಯಾಟಿಂಗ್ ಮಾಡ್ತಿರಬೇಕಾದ ನೋಡಬೇಕು ಹರೀಶ್ ಅವರು. ಉತ್ತಮವಾದ ಒಂದು ಚೇತರಿಕೆ ಎಂಬುದು 4ನೇ ಓವರ್ನ ಪ್ರಾರಂಭ ಹಂತದಲ್ಲಿ ಈ ತಂಡದ ಮೊತ್ತ 22 ರನ್ 2 ಹುದ್ದರಿ ನಷ್ಟಕ್ಕೆ. ಉತ್ತಮವಾದ ಹರೀಶ್ ಅವರಿಂದ ಕ್ಯಾಚಾಗುವ ಸಾಧ್ಯತೆ. ದೇವರು ಹರೀಶರ ಮೇಲಿದ್ದಾರೆ. ಕ್ಯಾಚ್ ಅನ್ನು ಕೈ ಚೆಲ್ಲಿದ ಅನಂತ ನಾನು ತಪ್ಪು ಮಾಡಿದೆ ಎಂದು ಮನಸ್ಸಲ್ಲಿ ಯೋಚನೆ ಮಾಡಿದ. 4ನೇ ಓವರ್ ಮುಕ್ತಾಯ ಹಂತದಲ್ಲಿ ತಂಡದ ಮೊತ್ತ 23 ರನ್ 2 ಹುದ್ದರಿ ನಷ್ಟಕ್ಕೆ. ಇಷ್ಟೆಲ್ಲ ಯಾಕಬೇಕು ಅಂತ ನಾನು ಕೇಳಬೇಕು. ಅದು ಸಹ ಮಾಡೋದು ಸರ್ ನೋಡಿ ಬಹಳಷ್ಟು ಮಣ್ಣು ತೆಗೆದು 6 ಅಡಿ ಅಗಲ. 4ನೇ ಓವರ್ ಇದೀಗ ತಾನೇ ನಮ್ಮ ಎಸ್ಕಾಂ ಅರ್ಬನ್ ಸಹಕಾರಿ ನಮ್ಮ ಶ್ರೀಧರ್ ಸರ್ ಬೈದರ್ ಅವರಿಗೂ ಸಹ ತುಂಬ ಸ್ವಾಗತ ಕೊಡ್ತಿದ್ದೇವೆ. ಗಣೇಶ್ ತನ್ನ ಕೂಟದ ದ್ವಿತೀಯ ಓವರ್ನ ಹೆಸರಿದಂತ ಗಣೇಶ ತನ್ನ ಕೂಟದ ದ್ವಿತೀಯ ಓವರ್ನ ಹೆಸರಿದಂತ ಗಣೇಶ್ ಟು ಹರೀಶ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಕಾದು ನೋಡಬೇಕು. 5ನೇ ಓವರ್ನ ಪ್ರಾರಂಭ ಹಂತದಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಉತ್ತಮವಾದ ಒಂದು ಬೌಲಿಂಗ್ ಶೈಲಿ ಎಂಬುದು ಅದೇ ರೀತಿ ಉತ್ತಮವಾದ ಒಂದು ಬ್ಯಾಟಿಂಗ್. ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಗಣೇಶ್ ಟು ಹರೀಶ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಕಾದು ನೋಡಬೇಕು. ಈಗ ಮತ್ತೊಮ್ಮೆ ಗಣೇಶ್ ಟು ಹರೀಶ್ ಉತ್ತಮವಾದ ಹೊಡೆತ. ಚೆಂಡು ಸೀಮಾರೇಖೆಯನ್ನು ದಾಟಿದೆ. ಮೊದಲ ಸಿಕ್ಸರ್ ಹರೀಶನ ಬ್ಯಾಟಲ್ಲಿ ಬಂತು. ಉತ್ತಮವಾದ ಒಂದು 6 ತಂಡದ ಮತ್ತೆ 29 ರನ್ 29. ಉತ್ತಮವಾದ ಒಂದು ಹೊಡೆತ. ಅಷ್ಟೇ ಉತ್ತಮವಾದ ಒಂದು ಬೌಲಿಂಗ್ ಶೈಲಿ ಕಾಣಬಹುದಾಗಿತ್ತು. ಅದಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಹರೀಶ್ ಅವರು. ತಂಡಕ್ಕೆ 2 ರನ್ನಿನ ಸೇರ್ಪಡೆ. ಲೆಗ್ ಬೈ ಮುಖೇನವಾಗಿ ತಂಡಕ್ಕೆ 2 ರನ್ನಿನ ಸೇರ್ಪಡೆ.